ಮಂಗಳೂರಿನ ಕೆಎಂಸಿ ಆಸ್ಪತ್ರೆಯ ತಾವರದ ಸಂಧಿವಾತ ಶಾಸ್ತ್ರ ವಿಭಾಗದ ವತಿಯಿಂದ ವಿಶ್ವ ಲೂಪಸ್ ದಿನದ ಅಂಗವಾಗಿ ಲೂಪಸ್ ರೋಗಿಗಳಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ಕೆಎಂಸಿ ಅತ್ತಾವರದಲ್ಲಿ ಆಯೋಜಿಸಲಾಗಿತ್ತು. ವಿಶ್ವ ಲೂಪಸ್ ದಿನದ ಅಂಗವಾಗಿ ಲೂಪಸ್ ರೋಗಿಗಳಿಗಾಗಿ ವಿಶೇಷ ಕಾರ್ಯಕ್ರಮ ನಡೆಯಿತು. ಇನ್ನು ಲೂಪಸ್ ವಾರಿಯರ್ಸ್ ಸಾರ್ವಜನಿಕರು ವೈದ್ಯಕೀಯ ರಂಗದಲ್ಲಿ ಸಿಸ್ಟಮಿಕ್ ಲೂಪಸ್ ಎರಿಥೆಮಾಟೋಸಸ್ ಬಗ್ಗೆ ಜಾಗೃತಿ ಮೂಡಿಸಲು ಹಮ್ಮಿಕೊಳ್ಳಲಾಗಿತ್ತು. ಮಂಗಳೂರಿನ ಮೊದಲ ಲೂಪಸ್ ಕ್ಲಿನಿಕ್ ಅನ್ನು ದೀಪ ಬೆಳಗಿಸುವ ಮೂಲಕ ಗಣ್ಯರು ಉದ್ಘಾಟಿಸಿದರು. ಈ ವೇಳೆ ಮಂಗಳೂರಿನ ಕೆಎಂಸಿ ಸಹಾಯಕ ಡೀನ್ ಆದ ಡಾಕ್ಟರ್ ಶೀತಲ್ ಉಳ್ಳಾಲ್ ಅವರು ಸಕಾಲದಲ್ಲಿ ಚಿಕಿತ್ಸೆಯನ್ನು ಪಡೆದರೆ ರೋಗಿಗಳು ಸಾಮಾನ್ಯ ಜೀವನವನ್ನು ನಡೆಸಬಹುದಾಗಿದೆ, ಆ ಮೂಲಕ ಜಾಗೃತಿ ಮೂಡಿಸುವ ಕೆಲಸ ಆಗಬೇಕಾಗಿದೆ ಎಂದು ಹೇಳಿದರು. There was so much of attention given to COVID, probably because of some of the impact was sudden. Though we have many other diseases which have a similar impact, if not more, like tuberculosis. There are the number of patients dying of tuberculosis is comparable to COVID, or sometimes maybe even more. Cumulatively, if we see, it has had a much more devastating impact on health than any other disease or than COVID had. But the amount of attention that COVID got is not there for tuberculosis, probably because of the chronicity and something which is always there. ಮಂಗಳೂರು ಕೆಎಂಸಿ ಸೂಕ್ಷ್ಮ ಜೀವ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಶ್ರೀಕಲಾ ಬಾಳಿಗ ಅವರು ಮಾತನಾಡಿದರು. ಜನರಲ್ಲಿ ಅರಿವು ಮೂಡಿಸಲು ಮತ್ತು ರೋಗಿಗಳಲ್ಲಿ ಹೊಸ ಭರವಸೆಯನ್ನು ತುಂಬಲು ಇಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿದೆ ಎಂದು ಹೇಳಿದರು. Rheumatology and clinical immunology, as all of us know, is a very upcoming field, and because of this kind of super speciality training, especially the rheumatologists here are trained from CMC Vellore, and they come with so much of load of knowledge and experience. It's wonderful to have them with us today, and because of that, this kind of identification and treating of this disease, which as somebody just pointed out, that it is a great mimicker, and it cannot be diagnosed easily without the background knowledge that our rheumatologists have. ಮಂಗಳೂರು ಕೆಎಂಸಿ ಮೆಡಿಸಿನ್ ವಿಭಾಗದ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರಾದ ಡಾಕ್ಟರ್ ಸತೀಶ್ ರಾವ್ ಮಾತನಾಡಿ, ಲೂಪಸ್ ಎಂಬುದು ಸಾಂಕ್ರಾಮಿಕ ರೋಗವಲ್ಲ. ಸಕಾಲದಲ್ಲಿ ಚಿಕಿತ್ಸೆಯನ್ನ ಪಡೆದರೆ ರೋಗಿಗಳು ಸಾಮಾನ್ಯ ಜೀವನವನ್ನ ನಡೆಸಬಹುದಾಗಿದೆ. ಸಮಾಜವು ಲೂಪಸ್ ರೋಗಿಗಳನ್ನ ಸಹಾನುಭೂತಿಯಿಂದ ನೋಡಬೇಕು ಎಂದು ಹೇಳಿದರು. It affects the multiple organs. It's not that they come with one symptom. The symptoms could be related to the organ that is affected, and they get into a lot of other complications, mental health issues affecting their quality of life. So many things are associated with this disease. So that's why the initiative that the department has taken is very important, where they get all these affected people, make them interact. So that helps as a sort of a support to the group. ಮನಃಶಾಂತಿ ಕೌನ್ಸೆಲಿಂಗ್ ಸೆಂಟರ್ನ ನಿರ್ದೇಶಕಿ ಡಾಕ್ಟರ್ ರಮೀಲಾ ಶೇಖರ್ ಅವರು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಲೂಪಸ್ ರೋಗಿಗಳ ಮಾನಸಿಕ ಆರೋಗ್ಯ ಮತ್ತು ಅದನ್ನು ಎದುರಿಸುವ ತಂತ್ರಗಳ ಬಗ್ಗೆ ತಜ್ಞರ ಉಪನ್ಯಾಸವನ್ನು ನೀಡಿದರು. ಇದೇ ವೇಳೆ ಚಿಕಿತ್ಸೆ ಪಡೆಯುತ್ತಿದ್ದ ಲೂಪಸ್ ರೋಗಿಗಳು ತಮ್ಮ ಅನುಭವವನ್ನು ಹಂಚಿಕೊಂಡರು. ಈ ವೇಳೆ ಅತ್ತಾವರ ಕೆಎಂಸಿ ಆಸ್ಪತ್ರೆಯ ಸಂಧಿವಾತ ತಜ್ಞರಾದ ಡಾಕ್ಟರ್ ಶಿವರಾಜ್ ಪಡಿಯಾರ್, ಡಾಕ್ಟರ್ ಪ್ರತ್ಯೂಷ ಮಣಿಕುಪ್ಪಂ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.